ಎಲ್ಲಿದ್ದೀರಾ? ಜಸ್ಟ್ ಇವಾಗ ಹೊರಟಿದ್ದೀನಿ ಐಶು. ಟೈಮ್ ಆಯಿತು, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಏನು ಹಾಸ್ಪಿಟಲ್ಗೆ ಹೊರಟಿದ್ದೀರಾ? ಐಶು ಏನು ಮಾಡ್ತಾ ಇದೆಯಾ? ನಾನಿಲ್ಲಿ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೀನಿ. ಪರವಾಗಿಲ್ಲ ಐಶು, ನೆಕ್ಸ್ಟ್ ಟೈಮ್ ಬರ್ತೀನಿ, ಸರಿನಾ? ಮಧು, ಇದೆಲ್ಲ ಜಾಸ್ತಿ ಆಯ್ತು ನಿಮ್ದು ಯಾಕೋ? ಅದು ಅಲ್ಲದೆ ಮನೇಲಿ ಎಲ್ಲರೂ ಇದ್ದಾರಲ್ಲ ಐಶು, ಹೇಗೆ ಬರೋಕ್ಕಾಗುತ್ತೆ ಹೇಳು? ಸುಮ್ಮನೆ ಬಂದರೆ ನೀನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಹಾಗಿದ್ರೆ ಅವಾಗಲೇ ಬಂದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ ನಿಮಗೆ, ಇವಾಗ ಬಂದ್ಬಿಟ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತಲ್ವಾ? ಹಾಗಲ್ಲ ಐಶು, ಕೋಪ ಮಾಡ್ಕೋಬೇಡ. ನನಗೆ ಗೊತ್ತು ಬಿಡಿ, ನನ್ನ ನೋಡೋಕ್ಕೆ ನನ್ನ ಜೊತೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀರಾ. ಹಾಗಲ್ಲ ಐಶು, ಎಷ್ಟೊತ್ತು ವೆಯ್ಟ್ ಮಾಡಿದೆ ಗೊತ್ತಾ? ಸೊ ನೀನು ಕಾಲ್ ಮಾಡಲಿಲ್ಲ, ಟೈಮ್ ಆಯಿತು ಅಂತ ಹೊರಟೆ. ನಾನು ಕಾಲ್ ಮಾಡಲಿಲ್ಲ ಅಂದರೆ ಹೊರಟ್ಬಿಡ್ತೀರಾ? ನಾನು ಹೇಳಿದ್ದೆ ನಿಮಗೆ ಕಾಲ್ ಮಾಡಲ್ಲ ಅಂತ. ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ, ವೆಯ್ಟ್ ಮಾಡಬೇಕು ಎಷ್ಟೊತ್ತಾದರೂ ಆಗಲಿ ಅಂತ. ಅದು ಹಾಗಲ್ಲ. ಏನು ಹಾಗಲ್ಲ? ಫೋನ್ ಮಾಡಿಲ್ಲ ಅಂತ ಹೊರಟಿದ್ದೀರಾ ನೀವು? ಅದೆಲ್ಲ ನನಗೆ ಗೊತ್ತಿಲ್ಲ ಮಧು, ಅದಕ್ಕೆ ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಟೆರೆಸ್ ಮೇಲೆ ಹೋಗಿದ್ದಾರೆ. ಅಷ್ಟು ಬೇಗ ನೀವು ಹೋಗಿದ್ದೀರಾ? ಪ್ಲೀಸ್ ಬೇಗ ಬನ್ನಿ, ಪ್ಲೀಸ್ ಬನ್ನಿ, ಒಂದ್ಸರಿ ನಿಮ್ಮನ್ನು ನೋಡಬೇಕು. ಅಷ್ಟೊಂದು ಮಿಸ್ ಮಾಡ್ಕೊತೀಯ ನನಗೆ? ಪ್ಲೀಸ್ ಮಧು, 5 ನಿಮಿಷ ಬಂದು ಹೋಗ್ಬೋದಲ್ವಾ? ಸರಿ ಬರ್ತೀನಿ ಇರು. ಎಷ್ಟು ಕೊಬ್ಬು ನಿಮಗೆ? ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಕೇಳದೆ ಹೋಗ್ತಾ ಇದ್ದೀರಾ. ಬನ್ನಿ, ಮನೆಗಿದೆ ನಿಮಗೆ. ಏನಿದು ಮಧು ಮೇಲ್ಗಡೆ ಇದ್ದಾರೆ ಅಂತ ಹೇಳಿದ್ಲಲ್ಲ ಐಶು, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಓ, ಇಲ್ಲಿದ್ದಾರಾ? ನಾನೆಲ್ಲೋ ಹೋಗಿದ್ದಾರೆ ಅಂತ ಅನ್ಕೊಂಡೆ. ಮಧು, ನೀವೇನಿಲ್ಲಿ? ಅದು ನಮ್ಮನೆ ಮೇಲೆ ಏನ್ ಮಾಡ್ತಾ ಇದ್ದೀರಾ ನೀವು? ಏನಿದು, ಶೋಭಾ ಅವ್ರಿಗೇನು ವಿಷಯನೇ ಗೊತ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಮಧು, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನಿಲ್ಲಿ? ಜೈನ ಕರಿಬೇಕಾ? ಬೇಡ ಬೇಡ ಸಿಸ್ಟರ್, ಮಾತಾಡಿಸ್ದೆ ನಾನು, ಸೊ ಹೊರಟಿದ್ದೀನಿ. ಏನೋ ಹೊರಟಿದ್ದೀರಾ? ಅಲ್ಲ, ಅಟ್ಲೀಸ್ಟ್ ಕೆಳಗಡೆ ಬಂದು ಒಂದು ಕಾಫಿ ಆದ್ರೂ ಕುಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಹಾ, ಅದು ಇಲ್ಲಿಂದ ಬೇರೆ ಹೋಗ್ತಾ ಇದ್ದೀರಾ ಮೇಲ್ಗಡೆ? ಹೌದು ಸಿಸ್ಟರ್, ಸಾರಿ. ಜಯ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು, ಹಾಗಾಗಿ ಇಲ್ಲೇ ಬಂದು ಮೀಟ್ ಮಾಡಿದ್ರು, ಸೊ ಹೊರಟಿದ್ದೀನಿ. ಅಯ್ಯೋ ಹೌದಾ ಮಧು, ನಮ್ಮ ಮನೆಯವ್ರು ಈಗ ತಾನೇ ಹೇಳಿ ಕಳ್ಸಿದ್ರು ಮಧು ಮೇಲ್ಗಡೆ ಇದ್ದಾರೆ, ಸೊ ಕೆಳಗಡೆ ಬರಕ್ಕೆ ಹೇಳು ಅಂತ. ಏನು ಜೈ ಹೇಳಿ ಕಳ್ಸಿದ್ರಾ? ಸಾರಿ ಸಿಸ್ಟರ್, ಈಗ ತಾನೇ ಮಾತಾಡ್ಸಿದ್ರು, ನಂಗೆ ಅರ್ಜೆಂಟ್ ಕೆಲಸ ಇದೆ, ಸೊ ಹೊರಡ್ತಾ ಇದ್ದೀನಿ. ಓಹೋ, ಅರ್ಜೆಂಟ್ ಕೆಲಸ ಇದೆಯಾ? ನಿಜವಾಗ್ಲೂ ಹೋಗ್ಲೇಬೇಕಾ? ಸಾರಿ ಸಿಸ್ಟರ್, ಡಿಸ್ಟರ್ಬ್ ಮಾಡಿದ್ದಕ್ಕೆ. ಖಂಡಿತ ಹೊರಡಲೇಬೇಕು ನಾನೀಗ. ಹೌದಾ, ಸರಿ ಹಾಗಿದ್ರೆ ಹೊರಡಿ. ಛೇ, ಐಶು ನೋಡಿದ್ರೆ ಬನ್ನಿ ಅಂತ ಹೇಳ್ತಿದ್ದಾರೆ, ಇವ್ರು ನೋಡಿದ್ರೆ ಈ ಥರ ಮಾತಾಡ್ತಿದ್ದಾರೆ, ನಾನು ಏನು ಮಾಡಲಿ ಈಗ? ಮಧು, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಬನ್ನಿ ಮಧು, ಒಂದ್ ಸ್ವಲ್ಪ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗಿರಂತೆ. ಪರವಾಗಿಲ್ಲ ಸಿಸ್ಟರ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಓಕೆ ಬಾಯ್. ಹಬ್ಬಬ್ಬ, ನಮ್ಮ ಹುಡುಗಿ ಒಬ್ಬರೇ ಸ್ವಲ್ಪ ನಾಚಿಕೆ ಪಡ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಅವಳಿಗಿಂತ ಜಾಸ್ತಿ ನಾಚಿಕೆ ಪಡ್ತೀರಾ. ಸಿಸ್ಟರ್, ನೀವೇನು ಹೇಳ್ತಾ ಇದ್ದೀರಾ? ನನ್ಗೇನು ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಲ್ವಾ? ಮನೇಲಿ ಎಲ್ರಿಗೂ ಎಲ್ಲ ವಿಷಯನೂ ಗೊತ್ತಾಗಿದೆ, ಇನ್ ಗೊತ್ತಾಗ್ಬೇಕಾಗಿರೋದು ನಿಮ್ಮ ಮಾವಂಗ ಅಷ್ಟೇ. ಅಲ್ಲ, ಇಲ್ಲಿವರೆಗೂ ಬಂದು ಐಶುನ ನೋಡದೆ ಹೋಗ್ತಾ ಇದ್ದೀರಾ? ಅವಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಸಿಸ್ಟರ್, ನಾನು ನಿಮಗೇನು ಗೊತ್ತಿಲ್ಲ ಅಂತ ಅನ್ಕೊಂಡೆ. ಅದ್ರಲ್ಲಿ ಬೇರೆ ನಮ್ಮ ಮನೆಯವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ ಅಂತ ಸುಳ್ಳು ಬೇರೆ ಹೇಳೋದು ಅಲ್ವಾ? ಸಾರಿ ಸಿಸ್ಟರ್, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಸಾರಿ ಮಧು, ಬೇಜಾರು ಮಾಡಿದ್ದಕ್ಕೆ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ಐಶು ನಿಮಗೋಸ್ಕರ ಕಾಯ್ತಾ ಇದ್ದಾಳೆ, ಅವಳನ್ನ ಮಾತಾಡ್ಸ್ಕೊಂಡೋಗಿ, ಸರಿನಾ? ಥ್ಯಾಂಕ್ ಯು ಸಿಸ್ಟರ್. ಈಗಲಾದ್ರೂ ನಿಜ ಹೇಳಿ, ಯಾಕೆ ಬಂದ್ರಿ ಅಂತ? ಅದು ಐಶುನ ನೋಡಬೇಕು ಅಂತಲೇ ಬಂದೆ ಸಿಸ್ಟರ್. ಐಶುನ ನೋಡಬೇಕು ಅಂತ ಬಂದಮೇಲೆ ಎಷ್ಟೇ ಕಷ್ಟ ಆದರೂ ನೋಡ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಮೊದಲೇ ಅವಳು ತುಂಬ ಬೇಜಾರಲ್ಲಿದ್ದಾಳೆ, ನೀವು ಬೇಜಾರು ಮಾಡಿದ್ರೆ ಮತ್ತೆ ಅವಳು ಬೇಜಾರಾಗಲ್ವಾ? ಸರಿ ಬನ್ನಿ. ಅದು ಸಿಸ್ಟರ್, ಮನೇಲಿ ಯಾರಾದರೂ ಇದ್ದಾರಾ ಅಂತ. ಎಲ್ರೂ ಇದ್ದಾರೆ ಮಧು, ಸೊ ನೀವು ಈ ಡೋರಿಂದ ಹೋಗಿ, ಯಾರಿಗೂ ಗೊತ್ತಾಗಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸಿಸ್ಟರ್, ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಸಾರಿ. ಸದ್ಯಕ್ಕೆ ನನ್ನ ಜೊತೆ ಏನು ಮಾತಾಡಬೇಡಿ, ಹೋಗಿ. ಆದರೆ ಎಲ್ಲ ವಿಷಯನೂ ಗೊತ್ತಿದ್ದು ಜಯ ಹತ್ರ ನೀವು ಮೊದಲೇ ಮಾತಾಡ್ಬೋದಾಗಿತ್ತಲ್ವಾ? ಪಾಪ ನಮ್ಮ ಹುಡುಗಿ ಎಷ್ಟು ಎದುರ್ಕೊಂಡಿದ್ಲು. ಮಾತಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಸಿಸ್ಟರ್, ಆದರೆ ಅಷ್ಟು ಬೇಗ ನೀವು ಹುಡುಗನ ಕರೆಸಿದ್ದೀರಾ. ಹೀಗಿರುವಾಗ ಇಂಥ ಟೈಮಲ್ಲಿ ಹೇಗೆ ಮಾತಾಡೋಕ್ಕಾಗುತ್ತೆ ಸಿಸ್ಟರ್? ಅದು ಅಲ್ಲದೆ ಜೈ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಏನೋ ಐಶು ಎಲ್ಲ ವಿಷಯನೂ ಹೇಳಿದ್ದಕ್ಕೆ ಒಳ್ಳೇದೇ ಆಯಿತು. ಏನೋ ನಮ್ಮ ಹುಡುಗಿ ಎಲ್ಲ ವಿಷಯನೂ ಹೇಳಿದ್ದಕ್ಕೆ ಒಳ್ಳೇದೇ ಆಯಿತು. ಆದರೆ ಪ್ಲೀಸ್ ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ಸಿಸ್ಟರ್, ನನ್ನ ಮೇಲೆ ಡೌಟಾ? ಹಾಗೇನಿಲ್ಲ, ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತಲೇ ನಾವು ಒಪ್ಕೊಂಡಿರೋದು. ಸರಿ ಬನ್ನಿ. ಜೈ, ಕೊನೆಗೂ ನಿನ್ನ ತಂಗಿ ಅಂದ್ಕೊಂಡಿದ್ದನ್ನೇ ಸಾಧಿಸ್ಬಿಟ್ಲು ಅಲ್ವಾ? ಪ್ಲೀಸ್ ಅಪ್ಪಾಜಿ, ನೀವು ಆ ಥರ ಎಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋಬೇಡಿ. ಏನು ತಲೆ ಕೆಡಿಸ್ಕೋಬೇಡ ಜೈ. ಎಷ್ಟು ದಿನದಿಂದ ಹುಡುಗ ಫಾರಿನಿಂದ ಬರೋದಕ್ಕೇ ವೆಯ್ಟ್ ಮಾಡ್ಕೊಂಡಿದ್ದು, ನನ್ನ ಐಶುನ ಅವ್ರಿಗೆ ಕೊಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಮಣ್ಪಾಲ್ ಮಾಡಿಬಿಟ್ಲು. ಪ್ಲೀಸ್ ಅಪ್ಪಾಜಿ, ಮದುವೆ ಅನ್ನೋದು ನಾವು ನೀವು ಒಪ್ಕೊಂಡ್ರೆ ಸಾಕಾ? ಹುಡುಗ ಹುಡುಗಿನೂ ಮನ್ಸಾರೆ ಒಪ್ಕೋಬೇಕಲ್ವಾ? ನಾವೇನೋ ಫಾರಿನ್ ಹುಡುಗ, ಆಸ್ತಿ ಅಂತಸ್ತು ದುಡ್ಡು ಕಾಸು ಅಂತ ನೋಡಿಬಿಟ್ಟು ಇವಳನ್ನ ಮದುವೆ ಮಾಡ್ಕೊಡ್ತೀವಿ. ನಾಳೆ ದಿವಸ ಇವರಿಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಮೇಲೆ ಜೀವನ ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ? ಸೊ ಬಿಟ್ಬಿಡಿ, ಇದ್ರ ಬಗ್ಗೆ ಜಾಸ್ತಿ ಆಸೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಮುಂದೆ ಏನಾಗಬೇಕು ಅಂತ ಇದೆಯೋ ಅದು ಹಾಗೆ ಆಗುತ್ತೆ. ನೋಡು ಜೈ, ಇವ್ರು ಇಲ್ಲ ಅಂದರೆ ಐಶುಗೆ ಗಂಡೇ ಸಿಗಲ್ಲ, ಮದುವೆನೇ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮದುವೆ ಆಗುತ್ತೆ, ಹುಡುಗನೂ ಸಿಗ್ತಾನೆ. ಆದರೆ ಇವರಷ್ಟು ಒಳ್ಳೆಯವ್ರು ಸಿಗ್ತಾರೋ ಇಲ್ವೋ ಅನ್ನೋದೇ ನನಗೆ ಅನುಮಾನ.
ಈ ಹುಡುಗನ ಮದುವೆ ಆಗಿದ್ರೆ ಇವಳು ಫಾರಿನಲ್ಲಿ ಸೆಟ್ಲಾಗಿ ಲೈಫ್ ಸೆಟ್ಲ್ ಆಗಿಬಿಟ್ಟಿರೋಳು ಕಣೋ. ತುಂಬ ಚೆನ್ನಾಗಿರ್ತಿದ್ಲು ಜೀವನದಲ್ಲಿ. ಸಾಲದಕ್ಕೆ ನನ್ನ ಫ್ರೆಂಡೇ ನನಗೆ ಬೀಗರಾಗ್ತಾ ಇದ್ದ. ಎಷ್ಟೆಲ್ಲ ಕನಸಿಟ್ಕೊಂಡಿದ್ದೆ, ಅದೊಂದೇ ನನಗೆ ಬೇಜಾರು, ಬೇರೆ ಇನ್ನೇನಿಲ್ಲ. ಪರವಾಗಿಲ್ಲ ಬಿಡಿ ಅಪ್ಪಾಜಿ, ಮದುವೆ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ನಿಮ್ಮ ಫ್ರೆಂಡೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲಿವರೆಗೂ ನಿಮ್ಮ ಫ್ರೆಂಡ್ಶಿಪ್ ಹೇಗಿತ್ತೋ ಮುಂದೆನೂ ಅದೇ ರೀತಿಯೇ ಇರಲಿ. ಸೊ ಅವರು ಬೇರೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಲಿ. ಸೊ ನಾವು ಐಶುಗೆ ಬೇರೆ ಕಡೆ ಹುಡುಗನ ನೋಡೋಣ, ಸರಿನಾ? ಇನ್ನು ನಾನು ಹುಡುಗನ ನೋಡೋಕೆ ಹೋಗಲ್ಲ, ನೋಡೋಣ. ಅವ್ರದ್ದು ಯಾವಾಗ ಇವಳು ಮದುವೆ ಆಗ್ತೀನಿ ಅಂತ ಹೇಳ್ತಾಳೋ ಆವಾಗಲೇ ನಾನು ಮುಂದೆ ಬಿದ್ದು ಮದುವೆ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ಸ್ ಅಪ್ಪಾಜಿ. ಯಾಕಂದರೆ ಮದುವೆ ಅನ್ನೋದು ಅವಳಿಷ್ಟದ ಪ್ರಕಾರನೇ ಆಗಲಿ ಅಂತ ಯಾರ್ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತಾ ಜೈ? ನೀನೇ ಯೋಚನೆ ಮಾಡು. ಅವಳೇ ನೀನು ಚಿಕ್ಕ ಹುಡುಗಿ ಅಲ್ಲ ಅಪ್ಪಾಜಿ, ಅವಳಿಗೂ ಬುದ್ಧಿ ಇದೆ. ಸೊ ಅಷ್ಟೊಂದೆಲ್ಲ ಕೇವಲವಾಗಿ ಯೋಚನೆ ಮಾಡಬೇಡಿ. ಅವಳಿಗೂ ಕೂಡ ಅವಳ ಲೈಫ್ ಬಗ್ಗೆ ಯೋಚನೆ ಇರಲ್ವಾ? ಅವಳಿಗೂ ನಾನು ಹೀಗೆ ಇರಬೇಕು, ಹೀಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಕನಸುಗಳಿರುತ್ತೆ. ಅದನ್ನೆಲ್ಲ ನಾವು ಒಂದೇ ಸರಿಗೆ ಸಾಯಿಸೋಕ್ಕಾಗಲ್ಲ ಅಲ್ವಾ? ಹಾಗಂತ ನೀವು ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಪ್ಪಾಜಿ. ನೀವು ಅವಳು ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು. ಆದರೆ ಅವಳು ಮನಸಾರೆ ಒಪ್ಕೋಬೇಕಾಗಿತ್ತಲ್ವಾ? ಸೊ ಅವಳಿಗೆ ಇಷ್ಟ ಇಲ್ಲ ಅಂದರೆ ಬಲವಂತ ಬೇಡ. ಸೊ ಇದನ್ನು ಸುಲಭವಾಗಿ ಇಲ್ಲಿಗೆ ಬಿಟ್ಬಿಡಿ ಅಷ್ಟೇ, ಟೆನ್ಷನ್ ಮಾಡ್ಕೋಬೇಡಿ. ಏನೋ ಜೈ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಸರಿ ಬಿಡು, ನನಗಂತೂ ಇವತ್ತು ಯಾಕೋ ತುಂಬ ತಲೆನೋಯ್ತಾ ಇದೆ ಜೈ. ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ರೆ ತಲೆನೋವು ಬರುತ್ತೆ ಅಪ್ಪಾಜಿ. ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡಿ, ಆರಾಮಾಗಿರಿ. ಮುಂದೆ ಏನಾಗಬೇಕು ಅಂತಿದೆಯೋ ಅದನ್ನು ನಾನು ನೋಡ್ಕೊತೀನಿ. ಸರಿ ಜೈ, ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಬೇಕು. ಹೋಗಿ ಅಪ್ಪಾಜಿ, ಆರಾಮಾಗಿ ಮಲ್ಕೊಳ್ಳಿ. ಆಮೇಲೆ ಈ ಹುಡುಗ ಬರೋ ಖುಷೀಲಿ ನಾನು ಒಂದು ವಿಷಯನ ಹೇಳೋದೇ ಮರ್ತೋಗ್ಬಿಟ್ಟೆ. ಕಾಶಿಯಿಂದ ಅಮ್ಮ ಪೋಸ್ಟ್ ಕಳಿಸಿದ್ದಾರೆ. ಇನ್ನೊಂದು 15 ಡೇಸಲ್ಲೆಲ್ಲ ಬರ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ವಾವ್, ಸೂಪರ್ ಅಪ್ಪಾಜಿ, ನಿಜವಾಗ್ಲೂ? ಹ್ಞೂ ಕಣ, ಇನ್ನೂ 15 ದಿನ ಆಗುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಸೊ ಹೋಗಿ ಪಿಕಪ್ ಮಾಡು, ಸರಿನಾ? ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮನೆಯೆಲ್ಲ ಖಾಲಿ ಆಗಿತ್ತು. ಸದ್ಯ ಅಜ್ಜಿ ಬೇಗ ಬಂದರೆ ಸಾಕು. ಸರಿ ಜೈ. ಹೋಗಿ ನೀವು ನನ್ನ ಜೊತೆ ಮಾತಾಡಬೇಡಿ. ಯಾಕೆ ಐಶು ಹೊಳ್ತಾ ಇದೆಯಾ? ಏನಾಯ್ತು ಇವಾಗ ಅಳಂಥದ್ದು? ಫೋನ್ ಮಾಡು ಬರ್ತೀನಿ ಅಂತ ಹೇಳಿ ಕೇಡೆ ಹೋಗ್ತಾ ಇದ್ದೀರಾ? ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ ಐಶು, ಕಾರಲ್ಲಿ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತಂತ ಹೊರಗಡೆ ಇರೋಕ್ಕಾಗುತ್ತೆ ಹೇಳು? ಸುಳ್ಳು ಹೇಳ್ತಿದ್ದೀರಾ ನೀವು? ಪ್ರಾಮಿಸ್, ನಿಜ ಹೇಳ್ತಾ ಇರೋದು. ನಾನು ಹೋಗ್ತಾ ಇರಲಿಲ್ಲ, ಕಾರಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ. ನಿಜವಾಗ್ಲೂ? ನಿನ್ನ ಹಣೆಗೂ ನಿಜ. ಹೌದು, ಹುಡುಗನ ಹತ್ರ ಏನು ಮಾತಾಡಿದ್ರಿ? ಏನೋ ಮಾತಾಡಿದೀವಿ ಬಿಡು, ಅದೆಲ್ಲ ನಿನ್ಗೆ ಯಾಕೆ? ಅದೆಲ್ಲ ನಿಮ್ಗೆ ಯಾಕೆ ಅಂದ್ರೆ ಏನು ಮಾತಾಡಿದ್ರಿ ಅಂತ ನನಗೆ ಹೇಳಲ್ವಾ? ಆಮೇಲೆ ನಿನ್ನೆ ಜೈಗೆ ನಾನೇ ಕಾಲ್ ಮಾಡಿದ್ದೆ ಐಶು. ಏನೋ ನೀವೇ ಕಾಲ್ ಮಾಡಿದ್ರಾ? ನನಗೆ ವಿಷಯ ಹೇಳೇ ಇಲ್ಲ. ಆಮೇಲೆ ನಿನ್ನೆ ಬೆಳಗ್ಗೆ ಕಾಲ್ ಮಾಡಿದ್ದೆ ಜೈಗೆ, ಈವ್ನಿಂಗ್ ಸಿಗೋ, ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ಅಂತ. ಅವಾಗ ಒಂದು ಸ್ವಲ್ಪ ರೇಗಾಡ್ದ. ಇಷ್ಟು ದಿನ ಬೇಕಾಯ್ತಾ ಫೋನ್ ಮಾಡೋದಕ್ಕೆ, ಹಾಗೆ ಹೀಗೆ ಅಂತ ಹೇಳಿ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಸಂಜೆ ಸಿಕ್ಕಿದ್ರು ಅಷ್ಟರಲ್ಲಿ ಅಷ್ಟು ಬೇಗ ಆಗಲೇ ನಿಮ್ಮ ಅಣ್ಣ ಹುಡುಗನ ಕಾಲ್ ಮಾಡಿ ಅದೇ ಟೈಮ್ಗೆ ಬರೋಕ್ಕೆ ಹೇಳಿದ್ದಾನೆ ಅಲ್ಲಿಗೆ. ಸೊ ನಾನು ಮಾತಾಡಿ ಆದಮೇಲೆ ಹುಡುಗನ ಜೊತೆ ನಿಮ್ಮ ಅಣ್ಣನೇ ಮಾತಾಡಿದ್ದಾನೆ ಡೈರೆಕ್ಟಾಗಿ. ಇರೋ ವಿಷಯ ಹೇಳಿದ್ದಾನೆ. ಸೊ ನಮ್ಮ ಹುಡುಗಿ ಒಬ್ಬರನ್ನ ಇಷ್ಟಪಡ್ತಿದ್ದಾರೆ, ದಯವಿಟ್ಟು ಈ ಮದುವೆ ಅವಳಿಗೆ ಇಷ್ಟ ಇಲ್ಲ, ನೀವೇ ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ. ಸೊ ಪಾಪ ಹಾಗಾಗಿ ವರುಣ್ ಇದಕ್ಕೆಲ್ಲ ಒಪ್ಕೊಂಡು ಈ ಮದುವೆನ ಕ್ಯಾನ್ಸಲ್ ಮಾಡಿದ್ದು. ಆಮೇಲೆ ಹೇಳೋಕ್ಕಾಗಲ್ಲ ಹುಡುಗರು ಯಾವ ಟೈಮಲ್ಲಿ ಹೇಗೆ ಬದಲಾಗ್ತಾರೆ ಅಂತ. ಸೊ ಹಂಗಾಗಿ ವರುಣ್ನ ನಾನೇ ಪರ್ಸ್ನಲಾಗಿ ಮೀಟ್ ಮಾಡಿ ಇರೋ ವಿಷಯನ ಹೇಳಿದೆ. ಐಶುನ ನಾನೇ ಮದುವೆ ಮಾಡ್ಕೋಬೇಕು ಅಂತ ಇರೋದು, ಇಬ್ಬರು ಒಬ್ರಿಗೊಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ, ದಯವಿಟ್ಟು ಈ ಮದುವೆನ ನೀನು ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದೆ. ಸೊ ಅದಕ್ಕೆಲ್ಲ ಒಪ್ಕೊಂಡು ಈ ಮದುವೆನ ವರುಣ್ ಕ್ಯಾನ್ಸಲ್ ಮಾಡಿರೋದು. ವರುಣ್ ಜೊತೆ ಮಾತಾಡಬೇಕು ಅಂತಲೇ ನಾನು ಇಲ್ಲಿವರೆಗೂ ಬಂದಿದ್ದು ಐಶು, ಇಲ್ಲಾಂದರೆ ನಾನು ನಿಜವಾಗ್ಲೂ ಬರ್ತಾ ಇರಲಿಲ್ಲ. ಹಾಗಿದ್ರೆ ಅಣ್ಣ ನಿಮ್ಮ ಜೊತೆ ಮಾತಾಡಿದ್ದಾನೆ? ಮಾತಾಡದೆ ಎಲ್ಲ ಹೋಗ್ತಾನೆ? ನಾನೇನು ಮಾಡಿದ್ದೀನಿ ಅಂಥದ್ದು? ಮಾತಾಡದೇ ಇರೋವಂಥದ್ದೇನೋ ಮಾಡಿದ್ವಲ್ಲ, ಜಸ್ಟ್ ಅವ್ರ ತಂಗಿನ ಪ್ರೀತಿಸಿದ್ದೀನಪ್ಪ ಅಷ್ಟೇ. ಅತ್ತಪ್ಪ? ಹೌದು, ಮತ್ತೆ ತಪ್ಪಲ್ವಾ? ಹೋ, ಹಾಗಿದ್ರೆ ಫ್ರೆಂಡ್ ತಂಗಿನ ಪ್ರೀತಿಸೋದು ತಪ್ಪು. ಸರಿ, ಹಾಗಿದ್ರೆ ನಾನು ನಿಮ್ಮ ಅಣ್ಣನ ಫ್ರೆಂಡ್ ಅಂತ ಗೊತ್ತಿದ್ದು ಕೂಡ ನೀನು ನನ್ನನ್ನೇ ಪ್ರೀತಿಸ್ತಲ್ವಾ? ಸೊ ಅದು ತಪ್ಪಲ್ವಾ? ನಿಜವಾಗ್ಲೂ ತಪ್ಪಲ್ಲ. ಈ ಹುಡುಗಿರ ಹಣೆ ಬರನೇ ಇಷ್ಟು, ಯಾವುದನ್ನು ಒಪ್ಕೊಳ್ಳಲ್ಲ. ಅದನ್ನು ನೀನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ಐಶು, ಹೇಳಿ ಮಧು. ಏನಾದರೂ ಮಾತಾಡಬೇಕು ಅಂತ ಕರೆಸಿ ಸುಮ್ಮನೆ ನಿಂತಿದ್ಯಾ? ಮಾತಾಡ್ಬೇಕಂತ ಏನಿಲ್ಲ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರೆಸ್ದೆ. ಸರಿ, ನೋಡ್ತಾನೆ ಇಲ್ಲ, ಕಣ್ಣು ಮುಚ್ಕೊಂಡಿದ್ಯಾ? ಮಧು, ಏನಿದು? ಏಕೆ ಗೊತ್ತಾಗ್ತಾ ಇಲ್ವಾ? ಗೊತ್ತು, ಚೈನ್ ಅಂತ. ಮತ್ತೆ ಕೇಳ್ತಾ ಇದೆಯಾ? ಅದೇ ಯಾಕೆ ಅಂತ.
ಈ ಚೈನ್ ನಿನಗೋಸ್ಕರ ಅಂತಲೇ ತೊಗೊಂಬಂದಿರೋದು. ಪ್ಲೀಸ್ ನನಗೋಸ್ಕರ ಹಾಕೋತೀಯಾ? ಬೇಡ ಮಧು. ಏಕೆ ನಿಮ್ಮ ಅಣ್ಣ ಬೈತಾನ? ಹಾಗಲ್ಲ. ಮತ್ತೆ ನಿಮ್ಮ ಹುಡುಗ ಕಣೆ ಕೊಡ್ತಾ ಇರೋದು, ಬೇರೆ ಯಾರೂ ಅಲ್ಲ. ತಗೋ. ಪರವಾಗಿಲ್ಲ ಮಧು, ನಾನೇನು ಇದೆಲ್ಲ ಆಸೆ ಪಡಲ್ಲ. ನೀನು ಆಸೆ ಪಡಲ್ಲ ಗೊತ್ತು, ಆದರೆ ನನಗೆ ಆಸೆ ಇದೆಯಲ್ವಾ ನಮ್ಮ ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸರಿ ಹಾಕೋ. ಸೂಪರಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ? ಪ್ರಾಮಿಸ್ ಐಶು, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ಸ್. ಅದು ಸರಿ, ನನಗೇನು ಇಲ್ವಾ? ಸಾರಿ ಮಧು, ನಾನೇನು ತೊಗೊಂಡಿಲ್ಲ ನಿಮಗೋಸ್ಕರ. ನಾನು ಕೇಳಿದ್ದು ನನಗೇನಾದರೂ ಕೊಡಿಸು ಅಂತ ಅಲ್ಲ. ಮೊದಲನೇ ಸರಿ ಅಳಿಯ ಮನೆಗೆ ಬಂದಿದ್ದೀನಿ, ಏನಾದರೂ ಒಂದು ಕಪ್ ಕಾಫಿನೋ ಟೀನೋ ಜ್ಯೂಸೋ ಅದನ್ನು ಕೇಳಿದ್ದು. ಮಧು, ಏಕೆ ನಿಮ್ಮ ಮನೇಲಿ ಅಳಿಯ ಆದವ್ರು ಏನು ತಿನ್ನಬಾರ್ದಾ ಅಥವಾ ಏನು ಕುಡಿಬಾರ್ದಾ? ಲೂಸು ಹಾಗೆಲ್ಲ ಏನಿಲ್ಲ, ಆದರೆ ಇವಾಗ ಆಗಲ್ಲ ಅಷ್ಟೇ. ಮತ್ತೆ ಯಾವಾಗ? ಕೊಡಲ್ಲ ಅಂತ ಏನಿಲ್ಲ, ನೀವು ಮೊದಲು ಬಂದು ಮನೇಲಿ ಹೆಣ್ಣು ಕೇಳಿ ಆಮೇಲೆ ಕೊಡ್ತಾರೆ. ಇನ್ನೇನು ಎಲ್ರಿಗೂ ಗೊತ್ತಾಗಿದೆಯಲ್ಲ, ಇನ್ನೇನು ಹೆಣ್ಣು ಕೇಳೋದು? ಗೊತ್ತಾಗ್ಬಿಟ್ರೆ ನೀವು ಬಂದು ಹೆಣ್ಣು ಕೇಳಬೇಕಲ್ವಾ? ಯಾವಾಗ? ನಾಳೆನೇ ಬಂದು ಕೇಳೋಣ? ಪ್ಲೀಸ್ ಮಧು, ಅರ್ಜೆಂಟ್ ಮಾಡಬೇಡಿ. ಏಕೆ ನಿನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ? ಇಷ್ಟ ಇದೆ, ಈಗ ಅಣ್ಣ ಅದಕ್ಕೆಲ್ಲ ಗೊತ್ತಾಗಿದೆಯಲ್ವಾ, ಸೊ ಅವರು ಯಾವಾಗ ಅಂತ ಹೇಳ್ತಾರೆ ಬಿಡಿ. ಪ್ರೀತಿಸೋದು ನಾವು, ಮದುವೆ ಮಾಡೋದು ಅವರಾ? ಏನೇನೋ ಮಾತಾಡಬೇಡಿ. ಈಗ ಅವ್ರು ಒಪ್ಕೊಂಡಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು? ಏನೋ ಒಂದು ಆಗಿರೋದು ಇಶು. ಅವ್ರು ಒಪ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀನು ಕೈ ಬಿಟ್ಬಿಡ್ತೀನಿ ಅಂತ ಹೇಗೆ ಅನ್ಕೊತೀಯ ನೀನು? ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಓ, ಹಾಗಾದರೆ ಫಾರಿನ್ ಹುಡುಗನ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ರೆಡಿ ಇದ್ದೆ ಅಲ್ವಾ? ನಾನು ರೆಡಿ ಇದ್ರೆ ನೀವು ಬಿಟ್ಬಿಟ್ಟಿದ್ರಾ? ಮತ್ತೆ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಅಷ್ಟೇ. ನಾನು ಹಾಗೆ ಹೇಳಿದ್ನ ಮಧು? ನಿಮ್ಮಣ್ಣ ಹೇಗೆ ಕೇಳ್ತಾನೆ ಗೊತ್ತಾ? ನನ್ನ ತಂಗಿಗೆ ಏನಾದರೂ ಮೋಸ ಮಾಡಿದ್ರೆ ಅಷ್ಟೇ ನಿನಗೆ ಅಂತ ಆವಾಜ್ ಆಗ್ತಾನೆ. ನಿಜವಾಗ್ಲೂ ಹೌದಾ? ಅಲ್ಲ, ನೀನು ಅನ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮಣ್ಣ. ನಮ್ಮಣ್ಣ ಅಂದರೆ ಹಾಗೇನೆ. ನಿನಗೆ ನಿಮ್ಮ ಹುಡುಗನ ಮೇಲೆ ಇರೋ ಪ್ರೀತಿಗಿಂತ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಕಣೆ. ಹೌದು, ಮತ್ತೆ ಫಸ್ಟು ನಮ್ಮಣ್ಣನೇ ನನಗೆ, ಆಮೇಲೆ ನೀವು. ಸರಿ, ನೋಡೋಣ ಮದುವೆ ಆದಮೇಲೆ ಈ ಮಾತು ಹೇಳ್ತೀಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮದುವೆ ಆದಮೇಲೂ ಅಷ್ಟೇ, ಯಾವಾಗಲೂ ಅಷ್ಟೇ, ನಾನು ಹೀಗೆ ಹೇಳೋದು. ಅಂದರೆ ಅಣ್ಣ ತಂಗಿ ಪ್ರೀತಿ ಮಧ್ಯೆ ನಾನು ಬಂದಿದ್ದೀನಿ ಅಂತ ಆಯಿತು. ಹಾಗಲ್ಲ ಮಧು, ನನಗೆಲ್ಲ ಅಣ್ಣನೇ, ಆದರೆ ನನಗೆ ಜೀವ ಮಾತ್ರ ನೀವೇ. Shadows breathe where the words won't go. Empty echoes paint the afterglow. Every heartbeat feels a little torn. ಮಧು, ಹೇಳು. ಮೊನ್ನೆ ಏನೋ ಹೇಳ್ತಾ ಇದ್ರಿ? ಮೊನ್ನೆನಾ? ನಾನೇನು ಹೇಳಿದೆ? ಫೋನಲ್ಲಿ ಏನು ಹೇಳಿದ್ರಿ ನೆನಪು ಮಾಡ್ಕೊಳ್ಳಿ. ನನಗೆ ನೆನಪಿಲ್ಲ, ನೀನೇ ಹೇಳು. ಫೋನಲ್ಲಿ ಕೊಡಿ ಅಂತ ಕೇಳಿದ್ದಕ್ಕೆ ಏನು ಹೇಳಿದ್ರಿ ನೀವು? ಇನ್ನು ಮುಂದೆ ಯಾವತ್ತೂ ನಾವು ಕೊಡಲ್ಲ, ನೀವೇ ಕೊಡಬೇಕು ಅಂತ ತಾನೇ ಹೇಳಿದ್ದು. ಓ, ಅದಾ? ಮೇಡಮ್ ಅವ್ರು ಮರ್ತಿದ್ದಾರೆ ಅಂದ್ಕೊಂಡೆ, ನನಗೆ ನೆನಪೇ ಇಲ್ಲ ನೋಡು. ಸುಮ್ಮನೆ ನಾಟಕ ಮಾಡಬೇಡಿ. ಏನು ಮಾಡೋದು, ನೀನು ಯಾವತ್ತೂ ನಾನು ಕೊಡಲ್ಲ ಅಂತ ಗೊತ್ತು. ಈಗ ನಾನು ಕೊಡೋಂದಿದ್ದ ತಕ್ಷಣ ನೀನು ಕೊಡ್ತೀಯಾ? 1 ಗಂಟೆ ಸತಾಯಿಸ್ತೀಯಾ? ಆಮೇಲೆ ಅಯ್ಯೋ ನಮ್ಮ ಅಣ್ಣ ಬಂದರು, ನಮ್ಮ ಅತ್ತಿಗೆ ಬಂದರು ಅಂತ ನನ್ನಿಂದ ಕಳಿಸ್ಬಿಡ್ತೀಯಾ. ಆಮೇಲೆ ನಾನೇನು ಮಾಡಬೇಕು? ಏನು ಮಾಡಬೇಕು ಅಂದರೆ ಕಾಯಬೇಕು. ನನ್ನನ್ನು ಕಾಯಿಸ್ಲಿಲ್ವಾ ನೀವು? ನಾನು ಯಾವತ್ತೂ ನಿನಗೆ ಕಾಯಿಸಿಲ್ಲ ಗೊತ್ತಾ, ಆದರೆ ನಿನಗೆ ಆ ಪಶ್ಚಾತ್ತಾಪ ಇರಬೇಕು. ನನ್ನನ್ನು ಕಾಯಿಸ್ತಾ ಇದೆಯಾ ನೀನು? ಹಾಗಿದ್ರೆ ನಾನೇನು ಇವಾಗ ಕೇಳಿದ್ನಾ ನಿಮಗೆ? ಏನು ಗೊತ್ತಾ ಬೇಬಿ, ನೀನು ಕೇಳಿದಾಗ ಕೊಡಬೇಕು ಅಂತ ನನಗೆ ಯಾವತ್ತೂ ಅನಿಸಲ್ಲ. ನಿನಗೆ ಸತಾಯಿಸ್ಬೇಕು, ಕಾಯಿಸ್ಬೇಕು ಅಂತ ಇಷ್ಟ ಆಗುತ್ತೆ. ನೀನಾಗೆ ಕೇಳ್ದೇನೆ ನಾನಾಗೆ ಕೊಡಬೇಕು ಅಂತ ನನಗೆ ಆಸೆ. ಇದು ಯಾಕೋ ಅತಿ ಆಯಿತು ನಿಮ್ಮದು. ಆಗಲಿ ಬಿಡು, ನಮ್ಮ ಹುಡುಗಿ ಹತ್ರ ನಾನು ಅತಿಯಾಗೇ ಇರ್ತೀನಿ. ಏನಿವಾಗ? ಸರಿ ಐಶು, ಟೈಮ್ ಆಯಿತು, ಹೊರಡ್ಲಾ? ಹೋಗ್ಲೇಬೇಕಾ ಮಾತು? ನೋಡು, ಅಳ್ತಾ ಕಳಿಸ್ಬೇಡ, ನಗ್ನಗ್ತಾ ಕಳಿಸು. ನಾನು ಮತ್ತೆ ಹಾಸ್ಪಿಟಲ್ ಹೋಗಿ ಕೆಲಸ ಮಾಡಬೇಕು. ನೀನು ಟೆನ್ಷನಲ್ಲೇ ಇರೋಕ್ಕಾಗಲ್ಲ. ಪ್ಲೀಸ್, ಇನ್ನೊಂದು ಸ್ವಲ್ಪ ಹೊತ್ತಿರ್ಬೋದಲ್ವಾ? ಎಲ್ಲಾದರೂ ಹೊರಗಡೆ ಹೋಗೋಣ, ಸುತ್ತಾಡ್ಕೊಂಡು ಬರೋಣ ಅಂದರೆ ಬೇಡ ಅಂತ್ಯ. ಇಲ್ಲಿ ಮನೇಲಿ ಎಷ್ಟೊತ್ತಿರೋಕ್ಕಾಗುತ್ತೆ ನಾನು ಹೇಳು? ಮತ್ತೆ ಯಾವಾಗ ಸಿಗ್ತೀರಾ ಮಧು? ನೀನೇ ಹೇಳು ಯಾವಾಗ ಸಿಗಬೇಕು ಅಂತ. ಸರಿ, ಫೋನ್ ಮಾಡ್ತೀನಿ. ಬರಲಾ?
ಐ ಮಿಸ್ ಯು ಮಧು. ಮಿಸ್ ಯು ಟೂ ಚಿನ್ನು. ನೀವು ಬರ್ತೀರಾ ಅಂತ ಎಷ್ಟು ಖುಷಿಯಾಗಿದೆ. ಇವಾಗ ನೀವು ಹೋಗ್ತೀರಾ ಅಂದರೆ ನನಗೆ ನಿಜವಾಗ್ಲೂ ಕಳಿಸೋಕೆ ಇಷ್ಟ ಇಲ್ಲ. ಏನೋ ಒಂಥರ ಮನಸ್ಸಿಗೆ ಹಿಂಸೆ ಅನ್ನಿಸ್ತಿದೆ. ನನಗೂ ನಿನ್ನನ್ನು ಬಿಟ್ಟೋಗೋದು ಇಷ್ಟ ಇಲ್ಲ ಐಶು, ಬಟ್ ಏನು ಮಾಡಲಿ, ತುಂಬ ಎಮರ್ಜೆನ್ಸಿ ಇದೆ, ಹೋಗಲೇಬೇಕು. ಏನಾದರೂ ಮಾತಾಡು ಐಶು. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸರಿ ಬಾಯ್. ಪ್ಲೀಸ್ ಅಳ್ಬೇಡ ಐಶು. ಗೊತ್ತಿಲ್ಲ ಮಧು, ನೀವು ಹೋಗ್ತೀರಾ ಅಂದರೆ ನಿಜವಾಗ್ಲೂ ನನಗೆ ತುಂಬ ಅಳು ಬರ್ತಿದೆ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ತಿಲ್ಲ ನನಗೆ. ಏನೂ ಟೆನ್ಷನ್ ಮಾಡ್ಕೋಬೇಡ ಐಶು. ಅಪ್ಪಾಜಿ ಹತ್ರ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮನೇಲಿ ಹೆಣ್ಣು ಕೇಳೋಕೆ ಹೇಳ್ತೀನಿ. ಸದ್ಯಕ್ಕೆ ಏನು ಮಾತಾಡಬೇಡ ಮಧು. ಅಣ್ಣ ಏನು ಹೇಳ್ತಾನೆ ನೋಡೋಣ. ಎಲ್ಲ ನೀನೇ ಹೇಳ್ತೀಯ. ಸರಿ, ನಿನ್ನಿಷ್ಟ. ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ ಅಂದರೆ ಮದುವೆ ಆಗಬೇಕು ಅಂತ ಅಲ್ಲ, ಹೌದಾ, ಮತ್ತೆ ಇನ್ನೇನು? ನಿಮ್ಮ ಜೊತೆಲೇ ಇರಬೇಕು ಅಂತ. ನಿಮ್ಮನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಹೋಗಿದ ತಕ್ಷಣ ಕಾಲ್ ಮಾಡ್ತೀನಿ, ಸರಿನಾ? ಕಾಲ್ ಮಾಡಿಬಿಟ್ರೆ ನಿಮ್ಮ ಜೊತೆ ಇರೋ ಅಷ್ಟು ಖುಷಿ ಆಗುತ್ತಾ ನನಗೆ? ಸರಿ, ಇವಾಗೇನು ನನ್ನ ಜೊತೆ ಬರ್ತೀಯಾ? ಹ್ಞೂ ಒಟ್ಟು ಯಾವುದೂ ಆಗಲ್ಲ ನಿನ್ನ ಕೈಲಿ. ನಿನ್ನ ಜೊತೆಲೇ ಇರಬೇಕು ಮಾತ್ರ ನಾನು. ಅದು ಹಾಗೇನೆ. ಸಾರಿ ಚಿನ್ನು, ನಿನ್ನ ಮನ್ಸಿಗೆ ನೋವು ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ತಾಯಿದ್ದೀನಿ. ಹೋಗೋಕೆ ಮನಸ್ಸಿಲ್ಲ, ಬಟ್ ಹೋಗಲೇಬೇಕು. ಲವ್ ಯು, ಬಾಯ್. ಮಧು. ಹೇಳು. ಸರಿ ಹೊರಡಿ. ಬರೀ ಬಾಯಿ ಮಾತ್ರ ಹೋಗಿ ಅಂತ ಹೇಳ್ತಾ ಇದ್ದೆ, ಮನ್ಸು ಹೇಳ್ತಾ ಇಲ್ಲ. ನಗು ಮುಖ ಮಾಡ್ಕೊಂಡು ಹೇಳಿದ್ರೆ ಹೋಗ್ತೀನಿ. ಯಾವಾಗಲೂ ಹೀಗೆ ಇರಬೇಕು. ತುಂಬ ಫೀಲ್ ಆಗ್ಬೇಡ ಐಶು. ನಾನು ಹೋಗ್ತಿದ್ದೀನಿ ಅಂತಂದರೆ ಏನು ಪರ್ಮನೆಂಟಾಗಿ ನೀನು ಬಿಟ್ಟು ಹೋಗ್ತಾ ಇದ್ದೀನ ಹೇಳು? ಡ್ಯೂಟಿಗೆ ತಾನೇ ಹೋಗ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ, ಸರಿನಾ? ಸರಿ. ಸರಿ, ಲಾಸ್ಟ್ ಒಂದೇ ಒಂದು ಕೊಟ್ಬಿಡು, ಹೋಗ್ಬಿಡ್ತೀನಿ. ಲೂಸು, ನನಗೆ ಗೊತ್ತು ನೀವು ಹೀಗೆ ಕೇಳ್ತೀರಾ ಅಂತ. ನಮ್ಮ ಹುಡುಗಿ ಹತ್ರ ನಾನು ಕೇಳ್ತೀನಿ, ನೀನು ಹೇಳೋದೇನು? ಆಗೋದಿಲ್ಲ. ಸರಿ ಬಿಡು, ಆಗೋದಿಲ್ಲ ಅಲ್ವಾ? ಎಲ್ಲಿ ಹೋಗ್ತೀಯಾ? ಮತ್ತೆ ಸಿಗ್ತೀಯಾ? ನಾನು ಹಿಂದೆ ಅಲಿಬೇಕು ನೀನು, ಹಂಗೆ ಮಾಡ್ತೀನಿ. ಮಾತಾಡಿದ್ರೆ ಅಷ್ಟೇ ನಿಮಗೆ. ನಿಜವಾಗ್ಲೂ ನೋಡ್ತೀಯಾ? ನಿನ್ಗೆ ಹಾಗೆ ಮಾಡ್ತೀನಿ, ನೋಡ್ಕೊಂಡಿರು. ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಅಳು ಬರುತ್ತೆ ಅಷ್ಟೇ. ಮತ್ತೆ ಹೋಗೋ ಟೈಮಲ್ಲಿ ನೀನು ನನಗೆ ಬೇಜಾರು ಮಾಡಿ ಕಳಿಸ್ತಾ ಇದೆಯಾ? ಸಾರಿ. ಸಾರಿ ಎಲ್ಲ ಯಾರಿಗೆ ಬೇಕು? ಆಗಲ್ಲ ಅಂದರೆ ಆಗಲ್ಲ, ಬೇಕಂದರೆ ಬೇಕಷ್ಟೇ. ಏನು ಗೊತ್ತಾ ಇಶು? ಹೇಳಿ. ಇವತ್ತು ಸ್ಯಾರಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಫಸ್ಟ್ ಟೈಮು ನೀನೊಂದು ಸ್ಯಾರಿಲಿ ನೋಡಿದ್ದು. ಸೊ ನೆಕ್ಸ್ಟ್ ಟೈಮ್ ನನ್ನ ಜೊತೆ ಬರಬೇಕಾದ್ರೆ ಸ್ಯಾರಿ ಹಾಕ್ಕೊಂಡು ಬರ್ತೀಯಾ ಪ್ಲೀಸ್? ಸರಿ. ಸರಿ, ಬಾಯ್.